ಆದೇಶ ಇದ್ರೂ ಕೂಡ ಪ್ರತಿಭಟಿಸಿದವರಿಗೆ ಇದೀಗ ಸಂಕಷ್ಟ ಎದುರಾಗ್ತಾ ಇದೆ. ಸಾರಿಗೆ ಮುಷ್ಕರ ಮಾಡಿದ್ದವರಿಗೆ ಶಿಸ್ತು ಕ್ರಮದ ನೋಟಿಸ್ ನೀಡಲಾಗಿದೆ. ನಿನ್ನೆ ಕರ್ತವ್ಯಕ್ಕೆ ಹಾಜರಾಗದ ನೂರಾರು ಸಿಬ್ಬಂದಿಗೆ ನೋಟಿಸ್ ಅನ್ನು ನೀಡಲಾಗಿರೋದು. ಶಿಸ್ತು ಕ್ರಮದ ನೋಟಿಸ್ ಜಾರಿ ಮಾಡಿದೆ ಕೆಎಸ್ಆರ್ಟಿಸಿ. ಪ್ರತಿಭಟನೆ ಮಾಡಿದ್ದ ಸಾರಿಗೆ ಸಿಬ್ಬಂದಿಗೆ ವಾಟ್ಸ್ಆಪ್ನಲ್ಲೇ ನೋಟಿಸ್ ಅನ್ನು ಕಳಿಸಲಾಗಿದೆ. ಹೈಕೋರ್ಟ್ ಆದೇಶವಿದ್ರೂ ಯಾಕೆ ಮುಷ್ಕರದಲ್ಲಿ ಭಾಗಿಯಾಗಿದ್ರಿ, ಇದು ನ್ಯಾಯಾಂಗ ನಿಂದನೆ ಅಲ್ವೇ ಅಂತ ಪ್ರಶ್ನಿಸಿರು. ತಮ್ಮ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಬಾರದು ಅಂತ ಪ್ರಶ್ನಿಸಲಾಗಿದೆ. ಆಪಾದನೆ ಪತ್ರದಲ್ಲಿ ನಿಯಮ 23ರ ಅಡಿ ಶಿಸ್ತು ಕ್ರಮ ಅಂತ ನೋಟಿಸ್ ಅನ್ನ ನೀಡಲಾಗಿದೆ. ನಿನ್ನೆನೆ ಈ ಪ್ರತಿಭಟನೆ ಅಥವಾ ಮುಷ್ಕರ ಅಂತ ಅಂದಾಗ್ಲೇನೆ ಒಂದಷ್ಟು ಗೊಂದಲ ಇತ್ತು. ಕೆಲವು ಸಂಘಟನೆಯ ಮುಖಂಡರುಗಳು ಬಂದ್ ಮಾಡಿ ಬನ್ನಿ ಅಂತ ಕರಿತಾ ಇದ್ರು. ಹೈಕೋರ್ಟ್ ಆದೇಶನೇ ಕೊಟ್ಟಿತ್ತು ಬಂದ್ ಮಾಡಬೇಡಿ ಅಂತ, ಸರ್ಕಾರ ಕೂಡ ಕೇಳ್ಕೊಂಡಿತ್ತು ಬಂದ್ ಮಾಡಬೇಡಿ ಅಂತ. ಕೆಲವರು ಕನ್ಫ್ಯೂಸ್ ಆಗಿ ಮಾಡಬೇಕೋ ಬೇಡವೋ ಅಂತ ಬಂದೇ ಇಲ್ಲ ಮನೆಯಿಂದ. ಇನ್ನು ಕೆಲವರು ತಮ್ಮ ಮುಖಂಡರ ಮಾತುಗಳನ್ನ ಕೇಳ್ಕೊಂಡು ಬಂದಿಲ್ಲ. ಈಗ ನೋಡಿ ಎಲ್ರಿಗೂ ನೋಟಿಸ್ ಇಶ್ಯೂ ಆಗಿದೆ. ನಿಮ್ಮ ಮೇಲೆ ಯಾಕೆ ಆಕ್ಷನ್ ತೆಗೆದುಕೊಳ್ಬಾರ್ದು? ಕೋರ್ಟ್ ಹೇಳಿದ್ರು ಕೂಡ ನೀವು ಮುಷ್ಕರದಲ್ಲಿ ಭಾಗಿಯಾಗಿದ್ದೀರಾ ಅಂತಂದ್ರೆ ಅದು ನ್ಯಾಯಾಂಗ ನಿಂದನೆ ಅಲ್ವಾ? ಕೋರ್ಟ್ನ ಆದೇಶಕ್ಕೆ ನೀವು ಎಲ್ಲಿ ಬೆಲೆ ಕೊಟ್ರಿ? ಹೀಗಿದ್ಮೇಲೆ ನಿಮ್ಮ ವಿರುದ್ಧ ನಾವ್ ಯಾಕೆ ಆಕ್ಷನ್ ತೆಗೆದುಕೊಳ್ಬಾರ್ದು ಅಂತ ಪ್ರಶ್ನೆಯನ್ನ ಮಾಡಿ ನೋಟಿಸ್ ಅನ್ನ ಕೊಡ್ಲಾಗಿದೆ. ಈಗ ಢವ ಶುರು ಆಗತ್ತೆ. ಎಲ್ಲೋ ನಮಗೆ ತಾವು ಇಟ್ಟಂತ ಬೇಡಿಕೆಗಳು ಈಡೇರುತ್ತೇನೋ, ಬುದ್ಧಿ ಕಲಿಸ್ಬೇಕು, ಪಾಠ ಕಲಿಸ್ಬೇಕು, ಗೊತ್ತಾಗಬೇಕು ಅಂತ ಮುಷ್ಕರವನ್ನೇನೋ ಮಾಡಿದ್ರು. ಆದರೆ ಕೋರ್ಟೇ ಬೇಡ ಅಂತ ಹೇಳಿದ್ರು ಮಾಡಿದ್ದಿದೆಯಲ್ಲ, ಇದು ಈಗ ಈ ಒಂದು ಸಮಸ್ಯೆಗೆ ದೂಡ್ತಾ ಇರೋದು ಇವ್ರನ್ನೆಲ್ಲ. ನೋಟಿಸನ್ನ ವಾಟ್ಸಪ್ ಮುಖಾಂತರವಾಗಿ ಕೊಟ್ಟಿದ್ದಾರಂತೆ. ಯಾರ್ಯಾರು ನಿನ್ನೆ ಕೆಲಸಕ್ಕೆ ಆಗಮಿಸಿರ್ಲಿಲ್ವೋ ಅವರುಗಳಿಗೆಲ್ಲ ಇದೀಗ ನೋಟಿಸ್ ಹೋಗಿದೆ. ವಾಟ್ ನೆಕ್ಸ್ಟ್ ಪ್ರಶ್ನೆ ಇದೆ. ಆ ನೋಟಿಸಿಗೆ ಉತ್ತರ ಕೊಡಬೇಕಾಗತ್ತೆ. ಯಾಕೆ ಬಂದಿಲ್ಲ, ಏನು ಎತ್ತ ಅಂತೆಲ್ಲ ಉತ್ತರ ಕೊಡಬೇಕಾಗತ್ತೆ. ಇನ್ನು ಕೆಲವರು ಮಧ್ಯಾಹ್ನದ ನಂತರ ಬಂದರು. ಅಂದರೆ ಮೇಲಾಧಿಕಾರಿಗಳು ಒತ್ತಡ ಹೇರಕ್ಕೆ ಶುರು ಮಾಡಿದ್ರು. ಬರಲೇಬೇಕು ನೀವು, ಬನ್ನಿ, ಇಲ್ಲ ಸಮಸ್ಯೆ ಆಗತ್ತೆ, ಅರ್ಥ ಮಾಡ್ಕೊಂಡು ಕೆಲಸಕ್ಕೆ ಬನ್ನಿ ಅಂತ. ಹಾಗಾಗಿ ಕೆಲವರು ಬಂದರು. ಇನ್ನು ಕೆಲವರು ಜನರಿಗೆ ತೀರಾ ಸಮಸ್ಯೆ ಆಗತ್ತೆ, ಎಷ್ಟೇ ಆದರೂ ಮನಸ್ಸೊಪ್ಪಲ್ಲ ಅಂತ ಅವ್ರುಗಳು ಕೆಲಸಕ್ಕೆ ಬಂದರು. ಮಧ್ಯಾಹ್ನದ ನಂತರ ಕೆಲವರು ಬಂದಿದ್ದಾರೆ. ಆದರೆ ಬೆಳಗ್ಗೆಯಿಂದ ಅನೇಕರು ಬಂದಿರಲಿಲ್ಲ. ಇದು ಸಹಜವಾಗಿಯೇ ಅಸಮಾಧಾನಕ್ಕೆ ಕಾರಣವಾಗ್ತಾ ಇರೋದು. ಈಗಾಗಲೇ ಹೈಕೋರ್ಟ್ ಕ್ಲಾಸ್ ತೆಗೆದುಕೊಂಡಿದೆ. ಒಂದು ಆದೇಶಕ್ಕೆ ಬೆಲೆ ಕೊಡಲ್ಲ ಅಂತಂದರೆ ಏನು ಅಂತ ನೆನ್ನೆನೇ ಫುಲ್ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಮುಷ್ಕರ ಕೈ ಬಿಡಲೇಬೇಕು ಅಂತ ಹೇಳಲಾಗಿದೆ. ಆಗಸ್ಟ್ 7 ತನಕ ಹಾಗೆ ಸುಮ್ಮನೆ ಇರಬೇಕು. ಆಮೇಲೆ ಮತ್ತೆ ಕೋರ್ಟಿಂದ ಏನು ಆದೇಶ ಬರುತ್ತೆ ಕಾಯಬೇಕು. ಸರ್ಕಾರ ಕೂಡ ಅದನ್ನೇ ಹೇಳ್ತಾ ಇರೋದು, ನಾವೀಗೇನು ಮಾತುಕತೆ ಮಾಡೋಕ್ಕಾಗಲ್ಲ, ಕೋರ್ಟ್ ಏನು ಆದೇಶ ಕೊಡುತ್ತೋ ಅದನ್ನ ನೋಡ್ಕೊಂಡು ಆಮೇಲೆ ಬೇಕಾದ್ರೆ ಮಾತುಕತೆ ನಡೆಸ್ಬೋದು ಅಂತ. ಬಟ್ ಸಾರಿಗೆ ನೌಕರರ ಬೇಸರ ಅಥವಾ ಅಸಮಾಧಾನ ಏನು ಅಂತಂದ್ರೆ, ನಾವು ಬಹು ವರ್ಷಗಳಿಂದ ಬೇಡಿಕೆ ಇಟ್ಕೊಂಡು ಬಂದಿದ್ದೀವಿ, ಹೀಗೆ ಇಟ್ಕೊಂಡು ಕೂರೋದಕ್ಕಾಗತ್ತಾ? ಪ್ರತಿ ಬಾರಿಯೂ ಪ್ರತಿ ಸರ್ಕಾರವು ಆಶ್ವಾಸನೆಯನ್ನು ಕೊಡುತ್ತೆ ಬಿಟ್ರೆ ನಮಗೆ ಪರಿಹಾರ ಅನ್ನೋದು ಕೊಡಲ್ಲ. ಹಾಗಾಗಿ ನಾವು ಮುಷ್ಕರ ಮಾಡಲೇಬೇಕು ಅಂತ ನಾವು ಈ ಥರ ಮಾಡಿದ್ವಿ. ಆದರೆ ಮುಷ್ಕರ ಮಾಡಿದಕ್ಕೆ ನೋಟಿಸ್ ಕೊಟ್ಟರೆ ಹೆಂಗೆ ಅಂತ ಅವ್ರ ಪ್ರಶ್ನೆ ಆಗಿದೆ. ಎಸ್ಮಾ ಜಾರಿ ಮಾಡ್ತೀವಿ ಅಂತ ನಿನ್ನೆನೇ ಹೇಳಲಾಗಿತ್ತು. ಆದರೂ ಕೆಲವರು ತಲೆ ಕೆಡಿಸ್ಕೊಂಡಿರಲಿಲ್ಲ. ನಾವು ಹೆದ್ರಲ್ಲ, ಜಗ್ಗಲ್ಲ, ಬಗ್ಗಲ್ಲ, ಮುಷ್ಕರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಮುಷ್ಕರ ಮಾಡಿಯೇ ತೀರ್ತೀವಿ ಅಂತ ಹೇಳಿ ಮುಷ್ಕರ ಮಾಡಿದ್ರು. ಯಾರೆಲ್ಲ ಈ ಮುಷ್ಕರಕ್ಕೆ ಸಪೋರ್ಟ್ ಮಾಡಿದ್ರೋ, ಮನೇಲೇ ಕೂತಿದ್ರೋ, ಕೆಲಸಕ್ಕೆ ಹಾಜರಾಗದೆ ಗೈರಾಗಿದ್ರೋ ಅವರೆಲ್ಲರಿಗೂ ಇದೀಗ ಶಿಸ್ತು ಕ್ರಮದ ನೋಟಿಸನ್ನು ನೀಡಲಾಗಿದೆ. ಯಾಕೆ ನಿಮ್ಮ ವಿರುದ್ಧ ನಾವು ಆ್ಯಕ್ಷನ್ ತೆಗೆದುಕೊಳ್ಬಾರ್ದು? ನಿನ್ನೆ ನೀವು ಕರ್ತವ್ಯಕ್ಕೆ ಬಂದಿಲ್ಲ ಅಲ್ಲ, ಹಾಗಾಗಿ ನಿಮ್ಮ ವಿರುದ್ಧ ಆ್ಯಕ್ಷನ್ ಯಾಕೆ ಆಗಬಾರ್ದು ಅಂತ ನೋಟಿಸನ್ನು ಕೊಡಲಾಗಿದೆ.